करचरणकृतं वा कायजं कर्मजं वा श्रवणनयनजं वा मानसं वा अपराधं विहितं वा सर्वमेतत् क्षमस्व जय जय करुणाब्धे ಶ್ರೀ ಮಹಾದೇವ ಶಂಭೋ. ಮಕ್ಕಳೇ, ನಾವು ಈ ಶ್ಲೋಕದಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಕೈಗಳು, ಕಾಲುಗಳು, ಮಾತು ಮತ್ತು ಶರೀರದಿಂದಾದ ಯಾವುದೇ ದೋಷ ಅಥವಾ ತಪ್ಪನ್ನು, ನಮ್ಮ ಕೆಲಸಗಳಿಂದ ಕಾರ್ಯಗಳಿಂದ ಆದ ತಪ್ಪನ್ನು, ಕಣ್ಣಿನಿಂದ ನೋಡೋವಾಗ, ಕಿವಿಯಿಂದ ಕೇಳೋವಾಗ ಅಥವಾ ಮನಸ್ಸಿನಲ್ಲಿ ಯೋಚನೆ ಮಾಡೋವಾಗ ಆದ ತಪ್ಪನ್ನು ಕ್ಷಮಿಸಿ ಕಾಪಾಡಪ್ಪ ಅಂತ ಪರಮಶಕ್ತಿಶಾಲಿಯಾದ ಶಿವನಲ್ಲಿ ಕೇಳ್ಕೊತಾ ಇದ್ದೀವಿ. ಇದನ್ನು ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಕೂಡ ಹೇಳ್ತಾರೆ. ನೀವು ರಾತ್ರಿ ಮಲ್ಕೊಳ್ಳೋ ಮುಂಚೆ ಬೆಳಗ್ಗೆಯಿಂದ ಮಾಡಿರೋ ಎಲ್ಲ ಕೆಲಸ ಕಾರ್ಯಗಳನ್ನು ನೆನೆಸ್ಕೊಂಡು ಅದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಬೇಡ್ಕೊಳ್ಳಿ. ರಾತ್ರಿ ಮಲ್ಕೋ ಮುಂಚೆ ಈ ಶ್ಲೋಕ ಹೇಳೋ ಅಭ್ಯಾಸ ಮಾಡ್ಕೋತಿರಲ್ವಾ? ಮತ್ತೆ ಇನ್ನೊಂದು ಶ್ಲೋಕದೊಂದಿಗೆ ಮುಂದಿನ ಸಾರಿ ಭೇಟಿಯಾಗೋಣ. ನಮಸ್ತೆ.